ಇದು ಇದನ್ನ ತಗೊಂಡು ಕೊಟ್ರೆ ಸ್ವೆಟರ್ ಅಂತೆ. ಮತ್ತೆ ಹಾಯ್ ಗಾಯ್ಸ್, ವೆಲ್ಕಮ್ ಟು ಅವರ್ ಚಾನಲ್ ಅಶು ಅಡ್ಮೈಸ್. ನಾನು ನನ್ನ ಹಸ್ಬೆಂಡು ನಮ್ಮ ತವ್ರ ಮನೆಗೆ ಹೋಗ್ತಿದ್ದೀವಿ. ಯಾಕೆ ಅಂದರೆ ಅಲ್ಲೇ ದೀಪಾವಳಿ ಹಬ್ಬನ ಆಚರಣೆ ಮಾಡೋಣ ಅಂತ. ಹಾಗಾಗಿ ಎಲ್ಲರಿಗೂ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ನಾವು ಬೆಂಗಳೂರಿಂದ ನಮ್ಮ ತವ್ರ ಮನೆಗೆ ಹೋಗ್ತಾಯಿದ್ದೀವಿ. ನಾವು ಬಿಟ್ಟಿದ್ದು ಮಂಡೇ ನೈಟು. ಇವಾಗ ಅಲ್ಲಿ ಬೆಂಗಳೂರಿಂದ ಇವಾಗ ರೈಲ್ವೆ ಸ್ಟೇಷನಿಗೆ ಹೋಗ್ತಾಯಿದ್ದೀವಿ. ರೈಲ್ವೆ ಸ್ಟೇಷನ್ಗೆ ಹೋಗೋಕ್ಕೂ ಮುಂಚೆ ಅಂಕಲ್ ಮನೆಯಲ್ಲಿ ಹೋಗ್ಬಿಟ್ಟು ನಮ್ಮ ಗಾಡಿನ ಪಾರ್ಕ್ ಮಾಡಿ ಅಲ್ಲಿಂದನೇ ಹೋಗೋಣ ಅಂತ ಪ್ಲಾನಿಂಗ್ ಮಾಡ್ಕೊಂಡಿದ್ದೀವಿ. ಹಾಗಾಗಿ ನಮ್ಮ ಮನೆಯಿಂದ ಅಂಕಲ್ ಮನೆಗೆ ಹೋಗ್ತಾ ಇದ್ದೀವಿ. ಅಂತೂ ಇಂತೂ ಅಂಕಲ್ ಮನೆಗೆ ಬಂದು ನಮ್ಮ ಮನೆಯಿಂದ ಸ್ವಲ್ಪ ದೂರನೇ ಇರೋದು ಅವ್ರ ಮನೆ. ಹಾಗಾಗಿ ಅಲ್ಲೇ ಗಾಡಿ ಪಾರ್ಕಿಂಗ್ ಮಾಡೋದಕ್ಕೆ ಅಂತ ಬಂದಿದ್ವಿ. ಹಾಗೆ ಅಲ್ಲಿಗೆ ಬಂದಮೇಲೆ ನಮ್ಮ ಅಂಕಲ್ ಮನೆ ಓನರು ಹಬ್ಬದ ಊಟ ಕೊಟ್ಟಿದ್ರು ಅಂತ ನಾವು ಅಲ್ಲೇ ಊಟ ಮಾಡಿದ್ವಿ. ಆಮೇಲೆ ಅವರೇ ಗಾಡೀಲಿ ಕಾರಲ್ಲಿ ಕರ್ಕೊಂಡು ಬಂದು ಬಿಡ್ತೀನಿ ಅಂತ ಹೇಳಿದರು. ಹಾಗೆ ನಮ್ಮನ್ನು ರೈಲ್ವೆ ಸ್ಟೇಷನಿಗೆ ಅವರೇ ಕಾರಲ್ಲಿ ಕರ್ಕೊಂಡು ಹೋಗ್ತಾ ಇದ್ದಾರೆ. ಇವಾಗ ನೋಡಿ, ನಾವು ಕಾರಲ್ಲಿ ರೈಲ್ವೆ ಸ್ಟೇಷನಿಗೆ ಹೊರಟ್ವಿ. ಇದು ಯಾವ ಕಾರು ಅಂತ ನಂಗೆ ಗೊತ್ತಿಲ್ಲ. ನಿಮಗೆ ಯಾವುದಾದ್ರೂ ಕಾರ್ ಹೆಸರು ಗೊತ್ತಿದ್ರೆ ಕಾಮೆಂಟ್ ಹಾಕಿ ನೋಡೋಣ. ಹಾಗೆ ನಮ್ಮನ್ನು ರೈಲ್ವೆ ಸ್ಟೇಷನಿಗೆ ಬಿಟ್ಟು ಅವರು ಹೊರಟ್ರು. ಅವರಿಗೂ ಕರೆದ್ವಿ ಬನ್ನಿ ಅಂತ. ಬಟ್ ಅವರು ಕೆಲಸ ಇದೆ, ನೆಕ್ಸ್ಟ್ ಟೈಮ್ ನೋಡೋಣ ಅಂತ ಹೇಳಿದರು. ನೋಡೋಣ ನೆಕ್ಸ್ಟ್ ಟೈಮ್ ಯಾವಾಗ ಬರ್ತಾರೆ ನಮ್ಮೂರಿಗೆ ಅಂತ. ಹಾಗೆ ನಾವು ರೈಲ್ವೆ ಸ್ಟೇಷನಿಗೆ ಬಂದ್ವಿ. ನೋಡಿ, ಜನ ಅಂತರೂ ನೋಡೋಂಗಿಲ್ಲ, ಎಲ್ಲಿ ನೋಡಿದ್ರು ಜನನೇ ಕಾಣಿಸ್ತಾ ಇದ್ರು. ಆಲ್ರೆಡಿ ಜನ ಹೋಗಿದ್ರು, 2-3 ದಿನದ ಹಿಂದೆನೇ ಹೋಗಿರ್ತಾರೆ. ಆದ್ರೂ ಮಂಡೇ ನೈಟ್ ಇದು ಎಷ್ಟೊಂದು ಜನ ಇದ್ದರು ಅಂದರೆ ನಮಗೆ ಸೀಟ್ ಸಿಗುತ್ತಾ ಇಲ್ಲ ಅಂತಲೇ ಡೌಟ್ ಇತ್ತು. ಅದಕ್ಕೆ ನಾವು ಒಂದು 15 ದಿವಸ ಮುಂಚೆನೇ ನಾವು ಟ್ರೈನ್ ಟಿಕೆಟ್ನ ಬುಕ್ ಮಾಡಿದ್ವಿ, ಸ್ಲೀಪರು. ಹಾಗಾಗಿ ಏನು ಪ್ರಾಬ್ಲಮ್ ಇರಲಿಲ್ಲ, ಯಾವುದೇ ಭಯ ಇಲ್ಲದೆ ನಾವು ಬಂದ್ವಿ. ನಾನಂತರೂ ಫುಲ್ ಪ್ಯಾಕ್ ಆಗಿ ಮಲ್ಕೊಂಡ್ಬಿಟ್ಟಿದ್ದೆ. ನೋಡಿ ಯಾವ ಥರ ಪ್ಯಾಕ್ ಆಗಿದ್ದೀನಿ ಅಂತ. ಬೆಡ್ಶೀಟ್ ಎಲ್ಲ ತೊಗೊಂಡೋಗಿದ್ವಿ, ಯಾಕೆಂದರೆ ಚಳಿ ಇದೆಯಲ್ಲ. ಹಾಗಾಗಿ ನಾನಂತರೂ ಫುಲ್ ಪ್ಯಾಕ್ ಆಗಿದ್ದೆ. ಹಾಗೆ 6 ಗಂಟೆಗೆ ಬಂತು ಶಿವಮೊಗ್ಗ ಟ್ರೈನು. ಶಿವಮೊಗ್ಗಕ್ಕೆ ಬಂದಮೇಲೆ ಇಳಿದ್ಬಿಟ್ಟು ನಾವು ಹೋಗ್ತಾ ಇದ್ದೀವಿ. ನೋಡಿ ನಮ್ಮ ಮುಖಗಳೆಲ್ಲ ಹೇಗೆ ಕಾಣಿಸ್ತಾ ಇದ್ದಾವೆ ಅಂತ. ಎಲ್ಲ ಜನ ಹೋಗಿದ್ರು, ಲಾಸ್ಟಲ್ಲಿ ನಾವು ಹೋಗ್ತಾ ಇದ್ವಿ. ಅಲ್ಲಿಂದ ಮನೆಗೆ ಬಂದ್ವಿ. ನಮ್ಮ ಮನೇಲಿ ಫುಲ್ಲು ಹಬ್ಬದ ಸಡಗರ. ಫುಲ್ಲು ಪೇಂಟಿಂಗೆಲ್ಲ ಮಾಡಿ ಮನೆಯೆಲ್ಲ ಗಿಜಿ ಗಿಜಿ ಅನ್ನಿಸ್ತಾ ಇತ್ತು. ನಾವು ಹೋದ್ವಿ. ಹಾಗೆ ಇದೆಲ್ಲ ಪೂಜೆ ಮಾಡ್ತಾರೆ ಈ ಹಬ್ಬದಲ್ಲಿ, ಬೇಸಾಯಕ್ಕೆ ಬಳಸುವಂಥ ವಸ್ತುಗಳನ್ನ. ಹಾಗೆ ನಮ್ಮಮ್ಮ ಬೆಳಗ್ಗೆನೇ ಎದ್ದು ಅಳಿಯ ಮಗಳು ಬರ್ತಾರೆ ಅಂತ ನೋಡಿ ಕಡುಬು ಮಾಡಿದರು. ನಮ್ಮ ಕಡೆ ಟಿಫನಿಗೂ ಸಹ ಕಡುಬು ಮಾಡ್ತಾರೆ, ದುಂಡ್ಗಡುಬು ಅಂತ. ಈ ಥರ ಮಾಡಿದರು ನಮ್ಮಮ್ಮ. ಹೋದ ತಕ್ಷಣ ಬಾರಿಸಿದ್ವಿ ಚೆನ್ನಾಗಿ. ಆಮೇಲೆ ಮುಂದಿನ ಕೆಲಸಗಳನ್ನ ನೋಡ್ಕೊಳ್ಳೋಣ ಅಂತ ನಾನು ಚುಕ್ಕೆ ಇಡೋದಕ್ಕೆ ಸ್ಟಾರ್ಟ್ ಮಾಡಿದೆ. ಈ ಥರ ಯಾರಾದರೂ ನಿಮ್ಮ ಕಡೆ ಇಡ್ತೀರಾ ಅಂತ ಕಮೆಂಟಲ್ಲಿ ಹಾಕಿ ನೋಡೋಣ. ಯಾರ್ಯಾರ ಸೈಡು, ಯಾವ್ಯಾವ ಕಡೆ ಸೈಡು ಈ ಥರ ಇಡ್ತಾರೆ ಅಂತ ಗೊತ್ತಾಗುತ್ತೆ. ಅಮಾವಾಸ್ಯೆ ದಿನ ಈ ಥರ ಎಲ್ಲ ಚಿಕ್ಕ ಪುಟ್ಟ ಉಳ್ತಿರೋ ಕೆಲಸಗಳನ್ನೆಲ್ಲ ಮಾಡ್ಕೋತಾರೆ. ಹಾಗಾಗಿ ನಾನು ಮಾಡ್ತಾಯಿದ್ದೆ. ಹಾಗೆ ನಮ್ಮ ಅಜ್ಜಿಯವರು ಬಂದು ಸುಣ್ಣದ ಪಟ್ಟಿ ಹಾಗೆ ಕೆಮ್ಮಣ್ಣನ ಪಟ್ಟಿನೂ ಸಹ ಹಚ್ತಾಯಿದ್ರು ಮನೆ ಸುತ್ತ ಎಲ್ಲ. ನೋಡಿ ಯಾವ ಥರ ಹಚ್ಚಿದ್ದಾರೆ ಅಂತ. ಈ ಥರ ಮನೆಯಲ್ಲಿ ಎಲ್ಲ ಬೇಸಾಯಕ್ಕೆ ಬೆಳೆಸುವಂಥ ವಸ್ತುಗಳನ್ನೆಲ್ಲ ಪೂಜೆ ಮಾಡ್ತಾರೆ. ಹಾಗಾಗಿ ಅದನ್ನೆಲ್ಲ ತೊಳೆದ್ಬಿಟ್ಟು ಅದಕ್ಕೆ ಕೆಮ್ಮಣ್ಣನ ಪಟ್ಟಿ, ಸುಣ್ಣದ ಪಟ್ಟಿ ಈ ಥರ ಹಚ್ತಾರೆ ನಮ್ಮ ಸೈಡಲ್ಲಿ. ಹಾಗೆ ನಾವೆಲ್ಲ ಫ್ರೆಶ್ ಅಪ್ ಆಗಿಬಿಟ್ಟು ಪಕ್ಕದ ಮನೆಯಲ್ಲೇ ಲಕ್ಷ್ಮೀ ಪೂಜೆ ಮಾಡ್ತಾಯಿದ್ರು. ಹಾಗಾಗಿ ಅಲ್ಲಿಗೆ ಹೋಗಿ ಪೂಜೆ ಮಾಡಿಬಿಟ್ಟು ಬಂದ್ವಿ. ಯಾಕೆಂದರೆ ಬಂದು ಕರೆದಿದ್ರು ಮನೆಗೆ. ಹಾಗಾಗಿ ಅವ್ರ ಮನೆಗೆ ಹೋಗಿ ಪೂಜೆ ಮಾಡಿಬಿಟ್ಟು ಬಂದ್ವಿ, ನಾನು ನಮ್ಮ ಮನೆಯವರು. ನೋಡಿ ಎಷ್ಟು ಸಿಂಪಲ್ಲಾಗಿ ಮಾಡಿದರು, ತುಂಬಾ ಚೆನ್ನಾಗಿತ್ತು. ಅದಾದಮೇಲೆ ನಮ್ಮ ಮನೆಯವರಿಗೆಲ್ಲ
ನನ್ನ ಕೈಲಾದಷ್ಟು ಅಂದರೆ ನಮಗೆ ಆದಷ್ಟು ಬಟ್ಟೆಗಳನ್ನ ತೊಗೊಂಡು ಬಂದಿದ್ವಿ ನಮ್ಮ ಅಪ್ಪಾಜಿ ನಮ್ಮ ಅಣ್ಣ ಅವರಿಗೆಲ್ಲ. ಅದನ್ನೇ ಅವರಿಗೆಲ್ಲ ಕೊಡ್ತಾ ಇದ್ದೆ. ಯಾವ ಥರ ರಿಯಾಕ್ಟ್ ಮಾಡಿದ್ದಾರೆ ಹೆಂಗ್ ನಕ್ಕಂಡು ಇಸ್ಕೊಂತದ ನೋಡು. ಹಾಕ್ಕೊಂಡದ್ ನೋಡ್ಬಿಡೋದು ಅಷ್ಟೇ. ಟ್ರೆಂಡಿಂಗ್ ಅಲ್ಲಿ ಇರೋ ಶರ್ಟ್ ತಗೊಬಂದ್ರೆ ಸ್ವೆಟರ್ ಅಂತ ರೇಗಿಸ್ತಾನೆ ನೋಡಿ. ಎಷ್ಟು ಚೆನ್ನಾಗಿದೆ ಟ್ರೆಂಡಿಂಗ್ ಅಲ್ಲಿ ಇರೋ ಶರ್ಟ್ ಇದು. ಇದನ್ನ ತಗೊಬಂದು ಕೊಟ್ರೆ ಸ್ವೆಟರ್ ಅಂತೆ. ಮತ್ತೆ ಟ್ವಿನ್ಸ್ ಬ್ರದರಿಗೆ ಒಂದೇ ತರ ಶರ್ಟ್ ತಂದಿದ್ದೀನಿ ನೋಡಿ. ಈ ತರ ಇದೆ, ಬಟ್ ಸ್ವಲ್ಪ ಚೇಂಜ್ ಇದೆ ಅಷ್ಟೇ ಕಲರು. ನಾನು ಹಾಕೆ ಒಂದು ಹೇಳೋದು ಸೋ ಮಚ್ ಸಿಸ್ಟರ್. ಕಾಣಿಸ್ತಿದ್ದಾನೆ ನಾಲ್ಕಡೆ ಬಂದಿದ್ದಾನೆ ನೋಡಿ. ಯಾವ ತರ ಕಾಣಿಸ್ತಾ ಇದ್ದಾನೆ. ಚೆನ್ನಾಗಿದ್ಯಾ ನನ್ನ ಸೆಲೆಕ್ಷನ್? ಹೇಳ. ಸೂಪರ್. ಅದು ಇಲ್ಲಿ ಹೇಳು, ಅಲ್ಲೇನು ತಲೆ ಬಗ್ಸ್ತೀಯಾ? ಸೂಪರ್ ಬಹಳ ಚೆನ್ನಾಗಿದೆ. ಅಪ್ಪಂಗೆ ಶರ್ಟ್ ತಂದಿನಿ. ನಂಗಂತೂ ತುಂಬಾನೇ ಇಷ್ಟ ಆಯ್ತು ಇದು. ಹಿಡಿದು ತರ್ಸು. ನಮ್ಮ ಮನೆಯವರಿಗೂ ಸೈಜ್ ಇದ್ದಿದ್ರೆ ತಗೋಬೋದಿತ್ತು, ಬಟ್ ಅವ್ರಿಗೆ ಸೈಜ್ ಸಿಗ್ಲಿಲ್ಲ. ಹಾಗಾಗಿ ನಮ್ಮ ಪಪ್ಪಂಗೆನೆ ತಗೊಂಡ್ ಬಂದಿದ್ದೀನಿ. ಈ ತರ ಇದೆ ನೋಡಿ. ನಂಗಂತೂ ತುಂಬಾನೇ ಇಷ್ಟ ಆಯ್ತು. ಎಲ್ಲ ಶರ್ಟ್ಗಿಂತ ಇದೇ ಬಹಳ ಇಷ್ಟ ಆಗಿದ್ದು ನಮ್ಗೆ. ನಮ್ಮ ಅಪ್ಪ ಹಬ್ಬದ ದಿನ ಹಾಕ್ಕೋತೀನಿ ಬಿಡು ಅಂತ ಹೇಳ್ತಾ ಇದ್ರು, ಬಟ್ ನಾನು ಫೋರ್ಸ್ ಮಾಡಿ ಹಾಕಿಸ್ದೆ. ಯಾಕೆ ಅಂದರೆ ಅವರಿಗೆ ಸೈಜ್ ಕರೆಕ್ಟ್ ಆಗುತ್ತಾ ಇಲ್ವಾ ಅಂತ ನೋಡೋಣ ಅಂತ ಹಾಕಿಸ್ದೆ. ಹೇಗೆ ಕಾಣಿಸ್ತಾ ಇದ್ದಾರೆ ನಮ್ಮ ಹೀರೋ? ಚೆನ್ನಾಗಿ ಕಾಣಿಸ್ತಾ ಇದ್ದಾರೆ ಅಲ್ವಾ ನಮ್ಮ ಅಪ್ಪಾಜಿ? ನಮ್ಮ ಮನೆಯ ಹೀರೋ, ಹೋಮ್ ಮಿನಿಸ್ಟರ್ ಅಂತಲೇ ಹೇಳ್ಬೋದು. ಇದು ದೀಪಾವಳಿ ಮೊದಲನೇ ದಿನ. ನಮ್ಮ ಕಡೆ ಎಲ್ಲ 3 ದಿನ ಹಬ್ಬ ಮಾಡ್ತಾರೆ. ಹಾಗಾಗಿ ಇದು ಫಸ್ಟ್ನೇ ದಿನ. ನಮ್ಮಪ್ಪ ನೆಲ ಎಲ್ಲ ಸಾರಿಸ್ಬಿಟ್ಟು, ಅಂಗಳ ಎಲ್ಲ ಸಾರಿಸ್ಬಿಟ್ಟು ರೆಡಿ ಮಾಡಿ ಇಟ್ಟಿದ್ರು. ನಾನು ರಂಗೋಲಿ ಹಾಕೋದಕ್ಕೆ ಅಂತ ಹೋದೆ. ತುಂಬ ದಿನ ಆದಮೇಲೆ ಕುಕ್ಕರ್ಗಾಲಲ್ಲಿ ಕೂತ್ಕೊಂಡು ರಂಗೋಲಿ ಹಾಕ್ತಾಯಿದ್ದೆ. ನನಗಂತೂ ತುಂಬಾ ಕಾಲುಗಳು ಪೇನ್ ಬಂದವು. ಯಾಕೆಂದರೆ ಕುಕ್ಕರ್ಗಲ್ಲಲ್ಲಿ ಕೂತ್ಕೊಂಡು ತುಂಬ ದಿನವೇ ಆಗಿತ್ತು. ಹಾಗಾಗಿ ಜಾಸ್ತಿ ಹೊತ್ತು ಕೂತ್ಕೊಂಡು ಬಣ್ಣ ಎಲ್ಲ ಹಾಕಿದ್ದಕ್ಕೆ 2 ದಿನ ನನ್ನ ಕಾಲು ನೋವೇ ಹೋಗಿರಲಿಲ್ಲ. ಅಪ್ಪ ನಿಜವಾಗ್ಲೂ ಅದನ್ನು ನೆನೆಸ್ಕೊಂಡ್ರೆ ಹೇಗಾಗುತ್ತೆ ಗೊತ್ತಾ? ಫೈನಲಾಗಿ ರಂಗೋಲಿ ಈ ಥರ ಕಾಣಿಸ್ತಾ ಇತ್ತು. ನಿಮಗೆ ಈ ರಂಗೋಲಿ ಇಷ್ಟ ಆದರೆ ಕಮೆಂಟ್ ಹಾಕಿ. ಮಿಸ್ ಮಾಡಿದೆ. ಹಾಗೆ ನಾನು ರಂಗೋಲಿ ಹಾಕಿ ಬರೋ ಅಷ್ಟರಲ್ಲೇ ನಮ್ಮ ಅವಲಕ್ಕಿ ಹಾಕಿ ಚಿತ್ರಾನ್ನ ಮಾಡಿದರು. ನಾನು ಚಿತ್ರಾನ್ನ ತಿನ್ನಲಿಲ್ಲ, ಅವಲಕ್ಕಿ ಅಷ್ಟೇ ಹಾಕ್ಸ್ಕೊಂಡು ತಿಂತಾಯಿದ್ರೆ. ತುಂಬಾ ಚೆನ್ನಾಗಿ ಮಾಡಿದರು ನಮ್ಮಮ್ಮ. ಹಾಗೆ ಫ್ರೆಶ್ ಅಪ್ ಎಲ್ಲ ಆಗಿಬಿಟ್ಟು ಸ್ನಾನ ಎಲ್ಲ ಮಾಡಿಕೊಂಡು ನಾನು ದೀಪಗಳನ್ನ ರೆಡಿ ಮಾಡೋಣ ಅಂತ ಕೂತ್ಕೊಂಡೆ. ಯೂಟ್ಯೂಬಲ್ಲಿ ವೀಡಿಯೋಗಳನ್ನ ತುಂಬ ನೋಡಿದ್ದೆ. ನೋಡೋಣ, ನಾನು ಟ್ರೈ ಮಾಡೋಣ ಇದು ವರ್ಕ್ ಆಗುತ್ತಾ ಇಲ್ವಾ ಅಂತ ನಾನು ಟ್ರೈ ಮಾಡಿದ್ದೀನಿ. ಹಾಗೆ ಈ ವಿಡಿಯೋದಲ್ಲಿ ನಾನು ದೀಪಗಳನ್ನ ಹಚ್ಚುವಾಗ ಇದು ವರ್ಕ್ ಆಗಿದೆಯಾ ಇಲ್ಲ ಅಂತ ನಿಮಗೆ ಗೊತ್ತಾಗಬೇಕು ಅಂದರೆ ಫುಲ್ ವಿಡಿಯೋ ನೋಡಿ. ಹಾಗೆ ನಾನು ಇದನ್ನು ಹಬ್ಬದ ವಿಡಿಯೋನ ಪಾರ್ಟ್ 2, 1, 2 ಅಂತ ಹಾಕ್ತಾಯಿದ್ದೀನಿ. ಯಾಕೆಂದರೆ ತುಂಬ ಲಾಂಗ್ ಆಗಿದೆ ವಿಡಿಯೋ. ಹಾಗಾಗಿ ಒಂದರಲ್ಲೇ ಹಾಕೋದಕ್ಕಾಗಲ್ಲ ಅಂತ ಪಾರ್ಟ್ 1 ಹಾಗೆ ಪಾರ್ಟ್ 2 ಮಾಡಿದ್ದೀನಿ. ನೀವು ಈ ವಿಡಿಯೋ ನೋಡಿದರೆ ನೆಕ್ಸ್ಟ್ ಪಾರ್ಟ್ 2 ನೋಡಿ ಹಬ್ಬ ಹೇಗೆ ಆಚರಣೆ ಮಾಡಿದ್ವಿ ಅಂತ ನಿಮಗೂ ಗೊತ್ತಾಗುತ್ತೆ. ಹಾಗೆ ನಮ್ಮ ಸೈಡೆಲ್ಲ ಈ ಥರ ಹಸುನ ಕರ್ಕೊಂಡು ಬಂದುಬಿಟ್ಟು ಮನೆ ಒಳಗಡೆ ಪೂಜೆ ಮಾಡಿ ಅದಕ್ಕೆ ಎಡೆ ಎಲ್ಲ ಕೊಡ್ತಾರೆ. ಆ ಥರನೇ ನಾವು ಮಾಡೋದು. ನಿಮ್ಮ ಕಡೆ ಎಲ್ಲ ಯಾವ ಥರ ಮಾಡ್ತೀರಾ ಅಂತ ಮಿಸ್ ಮಾಡದೆ ಕಮೆಂಟ್ ಹಾಕಿ. ನೋಡಿ, ನಮ್ಮ ಅಪ್ಪ ನಮ್ಮಮ್ಮ ಸೇರಿಕೊಂಡು ಹಸುನ ಕರ್ಕೊಂಡು ಬಂದುಬಿಟ್ಟು ಅದಕ್ಕೆ ಪೂಜೆ ಮಾಡ್ತಾಯಿದ್ರು. ಏನಪ್ಪ ಅಂದರೆ ಹಸು ಒಳಗಡೆ ಬಂದ್ರೂ ಗಲಾಟೆನೇ ಮಾಡ್ತಾ ಇರಲಿಲ್ಲ. ತುಂಬಾ ಸೈಲೆಂಟಾಗಿ ಪೂಜೆನ ಮಾಡಿಸ್ಕೊಳ್ತಾ ಇತ್ತು. ನೋಡಿ ಎಷ್ಟು ನೀಟಾಗಿ ನಿಂತ್ಕೊಂಡು ಪೂಜೆ ಮಾಡಿಸ್ಕೊಳ್ತಿದೆ ಅಂತ. ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಪಾರ್ಟ್ 2 ವಿಡಿಯೋಗಾಗಿ ಎಲ್ಲ ವೆಯ್ಟ್ ಮಾಡಿ. ಹಾಗೆ ಅದನ್ನು ಫುಲ್ಲಾಗಿ ನೋಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ಬಾಯ್. ಶುಭ ದೀಪಾವಳಿ.